ಮತ್ತು ತಣ್ಣೀರು ಅನ್ನೋದು ಹೆಂಗಂತ ಗೊತ್ತಾಗುತ್ತೆ ಯಾಕಂದ್ರೆ ಇದೇನದ ಬಿಸಿನೀರು, ಇದೇನದ ತಣ್ಣ ನೀರಲ್ಲ. ಇದು ತಣ್ಣ ನೀರಿನ ಸಲಗೆ ನಾವು ಸ್ಪರ್ಶ ಮಾಡಿ ತಣ್ಣೀರು ಅಂತ ಹೇಳಿದ್ವಿ. ಇದು ಬಿಸಿ ನೀರಿನ ಸಲಗೆ ಸ್ಪರ್ಶ ಮಾಡೋಕೆ ಏನಾಗುತ್ತೆ ಬಿಸಿ ನೀರು ಹಾಕೈತಿ. ನೋಡ್ರಿ 1-2 ನಿಮಿಷ ಅಂದ್ರೆ ಯಾವಾಗ ಅಂತಂದ್ರೆ 2-3 ನಿಮಿಷ ಆಯ್ತು ಹಿಡ್ಕೊಂಡು. ಈಗ ನೋಡ್ರಿ 2 ಕೈ ಇಟ್ಕೊಂಡು ಇದ್ರಾಗ ಇಡ್ತಾವೆ. ಇದರಲ್ಲಿ ಏನು ತಣ್ಣೀರಿನ ಇದಾವ ಬಿಸಿ ನೀರನ್ನ ಹಾಕಿವಿ. ಎರಡು ಅರ್ಧ ಲೀಟ್ರ್ ಹಾಕಿವ, ಬಿಸಿ ನೀರನ್ನ ಹಾಕಿವಿ, ತಣ್ಣೀರನ್ನ ಹಾಕಿವಿ, ಅರ್ಧ ಲೀಟ್ರ್ ಹಾಕಿವಲ್ಲ. ಈಗ ಇದಕ್ಕೆ ಏನು ಸಿಗತ್ತ ಇದು ನೋಡ್ರಿ. ಇದು ಯಾಕೆ ಚೇಂಜ್ ಕಾಣುತ್ತಲ್ಲ, ಅದು ಬಿಸಿ ತಣ್ಣಗೆ ಯಾಕೆ ಅನ್ಸಕೈತಿ? ಎರಡು ಮಿಕ್ಸ್ ಇದ್ರೆ ಯಾಕೆ ನೀರಲ್ಲಿ ಎಲ್ಲ ಹೌದು ಈ ತರ ಅನ್ಸ್ತದ. ನಮ್ಗೆ ನನ್ನ ತಣ್ಣಗೆ ಅನ್ಸಕತ್ತೆ, ನನಗೇನು ಅನ್ಸೋದು. ಓಕೆ, ಅಂದ್ರೆ ಸ್ಪರ್ಶದ ಮೂಲಕ ಕಂಡಿಡಕ್ಕೆ ಸಾಧ್ಯ ಇಲ್ಲ. ಸ್ಪರ್ಶದ ಮೂಲಕ ಕೆಲವೊಂದು ವಸ್ತುಗಳು ಅಷ್ಟೇ ಕಂಡಿಡ್ಬೋದು. ಯಾವ ಬಿಸಿ ಇರುತ್ತೆ ಬಿಸಿ ಕಂಡಿಡ್ಬೋದು, ತಣ್ಣಗೆ ಕಂಡಿಡ್ಬೋದು. ಅದಕ್ಕಾಗಿ ಏನು ಮಾಡ್ತಾರ, ಇಂಥ ವಸ್ತುಗಳನ್ನ ಕಂಡಿಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ತಾಪಮಾಪಕಗಳನ್ನ ಬಳಸ್ತೀವಿ. ನಾವು ತಾಪಮಾಪಕವನ್ನು ಬಳಸ್ತೀವಿ. ಅದಕ್ಕಾಗಿ ಇದರಲ್ಲಿ ನೀರು ಎಷ್ಟು ಬೆಚ್ಚಗೆ ನೀರಿದೆ ಅಂತೇಳಿ ಅನುಭವ ನಿಮಗೆ ಅನುಭವ ಆಗ್ಯಾವ. ನಾ ಏನು ಮಾಡಿದ ಅನುಭವ ಇಲ್ಲೇ ರೀ. ನಾ ಅಂತ ಸುಳ್ಳು ಹೇಳ್ತೀನಿ ಅಂತೇಳಿ ನಾನು ಹೇಳೋಕೈತಿಲ್ಲ. ನಾ ಸುಳ್ಳು ಹೇಳ್ತೀನಿ ಅಂತಿಲ್ಲ ಸರಿಯಾಗೆ. ನಾನೇನಾದ್ರು ಹೇಳಿದ್ರೆ ಸುಳ್ಳು ಹೇಳ್ಬೋದು ಅಂತೇಳಿ ನಿಮ್ಮ ಕೈಲೇ ನೋಡಿದೆ. ಏನಾಯ್ತು?